ಓಕೆ, ಇವತ್ತು ನಾಮಪ್ರಕೃತಿ ನಾಮಪದಗಳನ್ನು ನೋಡ್ತಾ ಹೋಗೋಣ. ನಾಮಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪವನ್ನು ತಿಳಿಸಕ್ಕಂಥದ್ದೇ ನಾಮಪ್ರಕೃತಿ. ಅಂದರೆ ಎಕ್ಸಾಂಪಲ್ ಉದಾಹರಣೆ ನೋಡಿದರೆ ರಾಮನು ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ರಾಮ ಅನ್ನೋದು ನಾಮಪ್ರಕೃತಿ ಆಗುತ್ತೆ. ಇಲ್ಲಿ ನಾಮಪದ ಅಂತಂದರೆ ನಾಮಪ್ರಕೃತಿಗೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸುವುದಕ್ಕೆ ನಾಮಪದ ಅಂತ ಕರಿತೇವೆ. ಇಲ್ಲಿ ಉದಾಹರಣೆ ರಾಮ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅನ್ನು ಅಂತ ಸೇರಿಸಿ ರಾಮನು ಮಾಡಿದರೆ ಅದು ನಾಮಪದ ಆಗುತ್ತೆ. ಇಲ್ಲಿ ಈ ವಿಭಕ್ತಿ ಪ್ರತ್ಯಯವನ್ನು ತೆಗೆದ್ರೆ ಅದು ನಾಮಪ್ರಕೃತಿ ಆಗುತ್ತೆ. ಇಲ್ಲಿ ನೋಡ್ತಾ ಹೋದಾದರೆ ಇದರಲ್ಲಿ ಎಷ್ಟು ಭಾಗಗಳಿದ್ದಾವೆ ಅಂತ ನೋಡೋದಾದರೆ ವಸ್ತುವಾಚಕ ಅಥವಾ ನಾಮವಾಚಕ. ವಸ್ತುವಾಚಕ ನಾಮವಾಚಕ ಅಂತಂದರೆ ವಸ್ತು ಅಥವಾ ವ್ಯಕ್ತಿಗಳಿಗೆ ಹೆಸರನ್ನು ಸೂಚಿಸ್ತಕ್ಕಂಥದ್ದು. ಇದು ಗುಣವಾಚಕ, ಗುಣಗಳನ್ನು ಸೂಚಿಸ್ತಕ್ಕಂಥದ್ದು. ಸಂಖ್ಯಾವಾಚಕ ಅಂದರೆ 1, 2 ಈ ಥರ ಸಂಖ್ಯೆ ಸೂಚಿಸ್ತಕ್ಕಂಥದ್ದು. ಸಂಖ್ಯೆಯ ವಾಚಕ ಅಂದರೆ ಹೆಸರಲ್ಲೇ ಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಉದಾಹರಣೆ ನೋಡಿದರೆ ಸಪ್ತಪುರ, ಸಪ್ತಸಾಗರ ಆ ಥರ. ಇದು ಭಾವಗಳನ್ನು ತಿಳಿಸ್ತಾ ಹೋಗೋದು, ಇದನ್ನು ಭಾವನಾಮ ಅಂತ ಕರಿತಾ ಹೋಗ್ತೀವಿ. ಇದು ಪರಿಮಾಣವಾಚಕ. ಪರಿಮಾಣ ಅಂತಂದರೆ ಸಾಮಾನ್ಯ ಅಳತೆ, ಅಷ್ಟು ಇಷ್ಟು ಅಂತ ಸಾಮಾನ್ಯ ಅಳತೆಯನ್ನು ತಿಳಿಸ್ತಾ ಹೋಗುತ್ತೆ. ಇದು ಪ್ರಕಾರವಾಚಕ ಅಂದರೆ ಸ್ಥಿತಿ ರೀತಿಗಳನ್ನು ತಿಳಿಸ್ತಕ್ಕಂಥದ್ದನ್ನ ಪ್ರಕಾರವಾಚಕ ಅಂತ ಕರಿತಾ ಹೋಗ್ತೀವಿ. ದಿಗ್ವಾಚಕ ಅಂತಂದರೆ ದಿಕ್ಕುಗಳನ್ನು ಸೂಚಿಸ್ತಕ್ಕಂಥದ್ದು. ಸರ್ವನಾಮ ಅಂತಂದರೆ ನಾಮಪದದ ಬದಲಿಗೆ ಬಳಸುವುದನ್ನು ಸರ್ವನಾಮ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಮತ್ತೆ 3 ಭಾಗ ಹೋಗುತ್ತೆ. ಇಲ್ಲಿ 3 ಭಾಗ ಬರುತ್ತೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.